ವಿದ್ಯಾ ತಪಃ ಪ್ರಾಣ ನಿರೋಧ ಮೈತ್ರಿ ತೀರ್ಥಾಭಿಷೇಕ ವ್ರತಜಾನ ಜಾಪ್ಯೈ ನಾತ್ಯಂತ ಶುದ್ಧಿಂ ಲಭತೆಂತರಾತ್ಮ ಯಥಾ ಹೃದಯಸ್ಥೆ ಭಗವತ್ಯನಂತೆ. ಭಾಗವತ ಸಾರೋದ್ಧಾರಸ್ಯ ಅಯಂ ಪಂಚದಶೋತ್ತರಃ ತ್ರಿಶತತಮಃ ಶ್ಲೋಕಃ 315ನೇ ಶ್ಲೋಕ. ಭಾಗವತಸ್ಯ ಅಂತಿಮಸ್ಯ ದ್ವಾದಶಸ್ಯ ಸ್ಕಂಧಸ್ಯ ತೃತೀಯಸ್ಯ ಅಧ್ಯಾಯಸ್ಯ ಅಷ್ಟಚತ್ವಾರಿಂಶಃ ಶ್ಲೋಕಃ. 12ನೇ ಅಧ್ಯಾಯದ 12ನೇ ಸ್ಕಂದದ 3ನೇ ಅಧ್ಯಾಯದ 48ನೇಯ ಅಯಂ ಶ್ಲೋಕಃ ಅದ್ಯ ಅನುವರ್ತತೆ. ಬಿಂಬೋಪದೇಶ ಪ್ರಕರಣೆ ಬಿಂಬಸ್ಯ ಧ್ಯಾನೇನ ಕಿಂ ಕಿಂ ಪ್ರಾಪ್ನೋತಿ ಸಾಧಕಃ ಇತ್ಯೇತದ್ ಭಾಗವತಸ್ಥೈರೇವ ಶ್ಲೋಕವಿಶೇಷೈಃ ವಿವೃಣೋತಿ ಅರಣ್ಯಕಾಚಾರ್ಯಃ. ಸರ್ವೇಪಿ ಅತ್ರ ಸಾಧಕಾಃ असन्ति अमंगलानि वस्तूनि जडचेतनात्मकानि आत्मीयतया स्वीकृत्य तेन भृशम् उद्विजते अयं लोकः. एवं च अस्य उद्विग्नबुद्धेः लोकस्य भयं कथं निवर्तते इत्येतत् चिन्त्येत. अच्युतस्य यत् पादाम्बुजम् अकुतो भयं तस्यैव उपासनं सर्वाण्यपि भयानि अपाकरोति. सर्वाण्यपि भयानि सर्वरीत्यापि तदेव उपासनं तदेव ध्यानम् अपाकरोति. अपि च विश्वात्मनः भगवतः सर्वत्र जडेषु चेतनेषु च अनुसन्धानेन सर्वाण्यपि एतानि दुःखानि भयानि च परिह्रियन्ते. अपि च अस्मिन् श्लोके बिम्बोपासनेन या मनःशुद्धिः लभ्यते तां वर्णयति. यथा अनन्तः भगवान् हृदि यदा तिष्ठति तदा या अंतःशुद्धिः लभ्यते सा अंतःशुद्धिः अस्मिन् लोके केनापि प्रकारेण विद्यया तपसा प्राणनिरोधेन मैत्र्या तीर्थ प्रवासैः अभिषेकैः व्रतैश्च आचरितैः दानैर्दत्तैः जपैश्च कृतैः न लभ्यते इति श्लोकोऽयं वर्णयति. ಬಿಂಬೋಪದೇಶ ಪ್ರಕರಣ ಅಂತ ಇದು ಪ್ರಕರಣ. ನಾವು ಆ ಬಿಂಬನ ಧ್ಯಾನವನ್ನು ಮಾಡಿದಾಗ ಏನೇನು ಲಭ್ಯ ಆಗ್ತದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗಾಗಲೇ ಅದರಲ್ಲಿ ಒಂದು ಶ್ಲೋಕ ಸಮಾಪ್ತ ಆಗಿದೆ. ಸಂಸಾರದಲ್ಲಿ ನಮಗೇನು ದುಃಖ ಭಯ ಆತಂಕ ಇವೆಲ್ಲ ಇವೆ, ಆ ಎಲ್ಲ ದುಃಖಗಳು ಕೂಡ ಪರಿಹಾರ ಕಾಣುವುದು ಭಗವಂತನ ಧ್ಯಾನ ಮಾಡಿದಾಗ ಮಾತ್ರ, ಹೊರತು ಇನ್ಯಾವುದರಿಂದಲೂ ಅದು ಭಯ ಪರಿಹಾರ ಕಾಣೋದಿಲ್ಲ ಅಂತ ಅನ್ನೋದನ್ನು ಈ ಹಿಂದಿನ ಶ್ಲೋಕ ಹೇಳಿದೆ. ಮತ್ತೆ ಹೀಗೆಲ್ಲ ನಾವು ಧ್ಯಾನ ಮಾಡಿ ಆ ಭಗವಂತನ ನಮ್ಮ ಹೃದಯದಲ್ಲಿ ಕಟ್ಟಿ ಹಾಕಿದಾಗ ಏನೊಂದು ಅಂತಃಶುದ್ಧಿ ಸಿಗ್ತದಲ್ಲ, ಆ ಅಂತಃಶುದ್ಧಿ ಇನ್ಯಾವುದರಿಂದಲೂ ಸಿಗೋದಿಲ್ಲ. ಬೇಕಾದಷ್ಟು ವಿದ್ಯೆಯನ್ನು ಗಳಿಸಿದ್ರು, ತಪಸ್ಸನ್ನು ಮಾಡಿದರು, ಪ್ರಾಣಾಯಾಮ ಮಾಡಿದರು, ಮೈತ್ರಿ ಭಗವಂತನಲ್ಲಿ ನಾವು ಮಿತ್ರ ಭಾವವನ್ನು ಮಾಡಿದರೆ, ಅಥವಾ ತೀರ್ಥ ಪ್ರವಾಸ ಮಾಡಿದರೆ, ಭಗವಂತನಿಗೆ ಅಭಿಷೇಕ ಮಾಡಿದರೆ, ನಾನಾ ಥರದ ವ್ರತಗಳನ್ನು ಆಚರಿಸಿದರು, ನಾನಾ ಥರದ ದಾನಗಳನ್ನು ಕೊಟ್ಟರು, ನಾನಾ ಮಂತ್ರಗಳನ್ನು ಜಪಿಸಿದರೂ ಕೂಡ ಈ ಒಂದು ಶುದ್ಧಿ ಸಿಗೋದಿಲ್ಲ. ಸದ್ಯೋ ಅವರುದ್ಧತೆ ಅತ್ತ ಕೃತಿಭಿ ಶುಶ್ರೂಷಿಭಿ ತತ್ಕ್ಷಣಾತ್ ಅಂತ ಭಾಗವತದಲ್ಲಿ ಆರಂಭದಲ್ಲಿ ಬಂದಿದೆ. ಇದನ್ನ ಯಾರು ಭಾಗವತವನ್ನು ಕೇಳ್ತಾರೆ ಅವರ ಹೃದಯದಲ್ಲಿ ಭಗವಂತ ದೃಢವಾಗಿ ನೆರೆ ಮಾಡ್ಕೋತಾನೆ ಅಂತ ಒಂದು ವರ್ಣನೆ ಬಂದಿದೆ. ಆದ್ರಿಂದ ನಮ್ಮ ಎಲ್ಲಾ ಪ್ರಯತ್ನಗಳ ಫಲವಾಗಿ, ನಮ್ಮ ಎಲ್ಲಾ ಸಾಧನೆಗಳ ಫಲವಾಗಿ ಭಗವಂತ ನಮ್ಮ ಹೃದಯದಲ್ಲಿ ನೆಲೆಯೂರಿ ನಿಂತಷ್ಟು ಹೆಚ್ಚು ಹೆಚ್ಚಿನ ಅಂತಃಶುದ್ಧಿ ಸಿಗ್ತದೆ. ಅದು ಹೊರತು
ಇನ್ಯಾವ ಪ್ರಕಾರದಿಂದಲೂ ಅಂತಃಶುದ್ಧಿ ಸಿಗೋದಿಲ್ಲ. ಮನುಷ್ಯ ಸಾಧನೆ ಮಾಡಬಹುದಾದ ಏನೇನಿದೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದಷ್ಟು ವಿದ್ಯಾ ಗಳಿಸಬಹುದು ಗುರುವಿನ ಮುಖದಿಂದ, ತಾನು ವಿದ್ಯೆಯನ್ನು ಬೇಕಾದಷ್ಟು ಇನ್ನೊಬ್ರಿಗೆ ಹೇಳಿಕೊಡಬಹುದು, ತಪಸ್ಸನ್ನು ಮಾಡಬಹುದು, ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಬಹುದು, ಪ್ರಾಣಾಯಾಮ ಮಾಡಿ ಗಂಟೆಗಟ್ಟಲೆ ಮನಸ್ಸನ್ನು ಏಕಾಗ್ರಗೊಳಿಸಬಹುದು, ತೀರ್ಥ ಪ್ರವಾಸ, ವ್ರತ, ದಾನ ಇತ್ಯಾದಿ ಯಾವುದರಿಂದಲೂ ಕೂಡ ಅಂತಃಶುದ್ಧಿ ಆಗೋದಿಲ್ಲ. ಅಂತಃಶುದ್ಧಿ ಆಗೋದಿಲ್ಲ ಅಂತಲ್ಲ, ಇವೆಲ್ಲದರಿಂದ ಸ್ವಲ್ಪ ಸ್ವಲ್ಪ ಅಂತಃಶುದ್ಧಿ ಆದಾಗ ಒಳಗೆ ಭಗವಂತ ಬಂದು ನಿಲ್ತಾನೆ. ಅವನು ನಿಂತಾಗ ಮತ್ತಷ್ಟು ಅಂತಃಶುದ್ಧಿ ಆಗ್ತದೆ. ಭಗವಂತ ಒಳಗೆ ಬಂದು ನಿಲ್ಲಬೇಕಾದ್ರೆ ಶುದ್ಧಿ ಇಲ್ಲದೇ ಇದ್ದ ಜಾಗದಲ್ಲಿ ಅವನು ನಿಲ್ಲೋದೇ ಇಲ್ಲ, ನಮ್ಗೆ ಇದೆಲ್ಲ ಗೊತ್ತಿದ್ದೇ ಇದೆ. ಆದ್ರಿಂದ ಕರ್ಮಣ ಜ್ಞಾನವಾತನುವತಿ ಜ್ಞಾನೇನ ಅಮೃತಿ ಭವತಿ. ಕರ್ಮದಿಂದ ಜ್ಞಾನವನ್ನು ಪಡ್ಕೋತಾನೆ, ಆ ಜ್ಞಾನದಿಂದ ಮುಕ್ತನಾಗ್ತಾನೆ ಮನುಷ್ಯ ಅಂತಿದೆ. ಕರ್ಮಭಿಹಿ ಶುದ್ಧ ಸತ್ವಸ್ಯ ಜ್ಞಾನಂ ಭವತಿ ಅಂತನೂ ಶಾಸ್ತ್ರ ಹೇಳಿದೆ. ಕರ್ಮಗಳಿಂದ ಅಂತಃಕರಣ ಶುದ್ಧವಾದಾಗ, ಸ್ವಚ್ಛವಾದಾಗ ಆವಾಗ ನಮಗೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಅಂತನೂ ಕೂಡ ಶಾಸ್ತ್ರ ಹೇಳಿದೆ. ಆದ್ರಿಂದ ಜ್ಞಾನ ಮತ್ತು ಅಂತಃಶುದ್ಧಿ, ಭಗವಂತ ಅಲ್ಲಿ ಬಂದು ನಿಲ್ಲುವುದು, ಇವೆಲ್ಲ ಸಂಗತಿಗಳೇನಿವೆ, ಭಗವಂತ ನೆಲೆ ನಿಂತ ಮೇಲೇನೆ ಪೂರ್ಣವಾಗಿ ಶುದ್ಧಿ ಹೌದು. ಆದ್ರೆ ಅವನು ನೆಲೆ ನಿಲ್ಲಿಕ್ಕೂ ಕೂಡ ಸ್ವಲ್ಪ ಶುದ್ಧವಾದ ನೆಲೆ ಬೇಕೇ ಬೇಕು. ಅಂತರಂಗದಲ್ಲಿ ಮತ್ತೆ ಬಹಿರಂಗದಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ, ಆತ್ಮದಲ್ಲಿ ಶುದ್ಧಿ ಬೇಕೇ ಬೇಕು. ಅದಿಲ್ಲದೆ ಹೋದ್ರೆ ಅವನಲ್ಲಿ ನಿಲ್ಲೋದೇ ಇಲ್ಲ. ಭಾಗವತವು ಕೂಡ ಅದನ್ನೊಂದ್ ಕಡೆ ಹೇಳಿದೆ, ಯದ್ಯದ್ಧರೇ ಸನ್ನಿಹಿತಂ ತತ್ತತ್ ಶುದ್ಧತರಂ ಮತಂ ಅಂತ. ಭಗವಂತನ ಸನ್ನಿಧಾನ ಎಲ್ಲಿರ್ತದ ಅದೆಲ್ಲವೂ ಶುದ್ಧವೇ. ಭಗವಂತನ ಸನ್ನಿಧಾನ ನಮ್ಮ ಮನಸ್ಸಿನಲ್ಲಿದ್ರೆ ಅವಾಗ ಅದು ಶುದ್ಧವೇ. ಯಥಾ ಯಥಾತ್ಮ ಪರಿಭೃಜ್ಯತೆ ಸೌ ಮತ್ಪುಣ್ಯ ಗಾಥಾ ಶ್ರವಣಾಭಿಧಾನೈ ತಥಾ ತಥಾ ಪಶ್ಯತಿ ಸೂಕ್ಷ್ಮತತ್ವಂ ಚಕ್ಷುರ್ಯಥಾ ಅಂಜನ ಸಂಪ್ರಯುಕ್ತಂ ಅಂತ ಒಂದು ಭಾಗವತದ ಮಾತು ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಸಂಗ್ರಹಿಸಿದ್ದೆ. ಹೇಗೆ ಅಂತರಾತ್ಮ ಹೇಗೆ ಶುದ್ಧ ಆಗ್ತದೆ? ಪುಣ್ಯಗಾಥಾ ಶ್ರವಣಾಭಿಧಾನೈ, ಭಗವಂತನ ಪುಣ್ಯ ಕಥೆಗಳನ್ನ, ಅವನ ಲೀಲೆಗಳನ್ನ, ನಾಮಗಳನ್ನು ಚಿಂತಿಸಿದಾಗ ಯಥಾ ಯಥಾ ಆತ್ಮ ಪರಿಮೃಜ್ಯತೆ, ಆತ್ಮದಲ್ಲಿ ಎಷ್ಟೆಷ್ಟು ಶುದ್ಧಿ ಆಗ್ತದೋ, ಶುದ್ಧಿ ಆದಷ್ಟು ಸೂಕ್ಷ್ಮ ತತ್ವಗಳನ್ನು ಕಾಣ್ತಾನೆ. ತಥಾ ತಥಾ ಪಶ್ಯತಿ ತತ್ವ ಸೂಕ್ಷ್ಮಂ. ಶಾಸ್ತ್ರೀಯ ರಹಸ್ಯಗಳು ಅರ್ಥ ಆಗೋದೇ ಆವಾಗ. ಹೇಗೆಂದ್ರೆ ಚಕ್ಷುರ್ ಯಥೈವಾಂಜನ ಸಂಪ್ರಯುಕ್ತಂ, ಕಣ್ಣಿಗೆ ಅಂಜನವನ್ನು ಹಾಕಿದಾಗ, ಒಂದು ಔಷಧ ಹಾಕಿ ಆ ಮೂಲಕ ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕಾಣುವಂತೆ ಮಾಡ್ತಾರೆ. ಅದೊಂದು ವಿದ್ಯೆ. ಎಲ್ಲೆಲ್ಲೂ ದೂರದಲ್ಲಿರುವ ಅತೀಂದ್ರಿಯ ವಸ್ತುಗಳನ್ನೆಲ್ಲ ಕಾಣುವಂತೆ ಮಾಡ್ತಾರೆ ಅಂತ ಅದೊಂದು ವಿದ್ಯೆ. ಆ ವಿದ್ಯೆ ಅಲ್ಲದೆ ಹೋದ್ರೂ ಕೂಡ ಕಾಣಬೇಕಾದ ನಮ್ಮ ಸುತ್ತಮುತ್ತಲಿರುವಂತಹ ಜಡ ವಸ್ತುಗಳು, ಚೇತನಗಳು ಕಾಣದೇ ಇರುವಾಗ ಅಂತ ಸ್ಥಿತಿ, ಕಣ್ಣಿಗೆ ಒಂದು ರೋಗ ಬಂದಾಗ ಅದಕ್ಕೊಂದು ಅಂಜನ ಅಂದ್ರೆ ಔಷಧ ಅಷ್ಟೇ. ಇಲ್ಲಿ ಅಂಜನ ಅಂದ್ರೆ ಅದು ದಿವ್ಯವಾದ ಮಂತ್ರಪೂರಿತವಾದ ಔಷಧ, ಅದೊಂದು ಬೇರೆ. ಅದು ಇದು ಸಾಮಾನ್ಯವಾದ ಔಷಧ. ಕಣ್ಣಿಗೆ ರೋಗ ಬಂದಾಗ ಅಲ್ಲೊಂದು ಔಷಧ ಹಾಕ್ತಾರಲ್ಲ, ಆವಾಗ ಕಣ್ಣು ಎಲ್ಲವನ್ನು ನೋಡಬಲ್ಲದಾಗ್ತದಲ್ಲ. ಹಾಗೆ ನಾವು ಭಗವಂತನ ಲೀಲೆಗಳನ್ನ, ಅವನ ನಾಮ ರೂಪಗಳನ್ನು ಚಿಂತಿಸಿದಾಗ ಮನಸ್ಸು ಶುದ್ಧ ಆಗ್ತದೆ. ಆವಾಗ ಹೆಚ್ಚು ಹೆಚ್ಚು ಶಾಸ್ತ್ರೀಯ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ತದೆ. ಅಂತೂ ಇವೆಲ್ಲ ಏನಿದೆ, ಒಂದು ಸ್ವಲ್ಪ ಜ್ಞಾನ ಮತ್ತು ಸ್ವಲ್ಪ ಮನಃಶುದ್ಧಿ, ಒಳಗೆ ಭಗವಂತ ಬಂದು ನಿಲ್ಲಬೇಕು. ಅವನು ನಿಂತಾಗ ಮತ್ತಷ್ಟು ಶುದ್ಧಿ, ಮತ್ತಷ್ಟು ಶುದ್ಧಿ ಆದಾಗ ಮತ್ತಷ್ಟು ಜ್ಞಾನ. ಹೀಗೆ ಇವೆಲ್ಲ ಹಂತಗಳು. ಆದ್ರಿಂದ ಈ ಶ್ಲೋಕವನ್ನು ನೋಡಿದಾಗಲೂ ಕೂಡ ಹಾಗೆ ತಿಳ್ಕೋಬೇಕು. ಏನೇನೂ ಶುದ್ಧಿ ಇಲ್ಲದೇ ಇದ್ದಂತಹ ಸ್ಥಳದಲ್ಲಿ, ಅಂತಹ ಮನದಲ್ಲಿ, ಅಂತಹ ಆತ್ಮನಲ್ಲಿ ಭಗವಂತ ಬಂದು ನಿಲ್ಲೋದೇ ಇಲ್ಲ. ಸ್ವಲ್ಪವಾದ್ರೂ ಶುದ್ಧಿ ಬೇಕೇ ಬೇಕಾಗ್ತದೆ. ಸ್ವಲ್ಪವಾದ್ರೂ ಶುದ್ಧಿ ಹೇಗೆ ಬರಬೇಕು? ಮೂಲತಃ ಆ ಸಾಧಕ ಭಗವಂತನ ಭಕ್ತನಾಗಿರ್ಬೇಕು, ಸ್ವರೂಪದಲ್ಲಿ ಭಕ್ತನಾಗಿರ್ಬೇಕು. ಸ್ವರೂಪದಲ್ಲಿ ಭಕ್ತನಾಗಿದ್ರೆ ಭಗವಂತ ತನ್ನ ಸ್ವರೂಪವನ್ನ ಆ ಭಕ್ತನಿಗೆ ತೋರಿಸ್ಕೋತಾನೆ ಮತ್ತು ಅವನ ಹೃದಯದಲ್ಲಿ ಬಂದು ನಿಲ್ತಾನೆ. ನಿಂತಾಗ ಮತ್ತಷ್ಟು ತತ್ವಗಳನ್ನು ಅವನು ನೋಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆಂದ್ರೆ ಅಂತಃಕರಣ ಶುದ್ಧವಾಗಿರ್ತದೆ. ಇದು ಅದರ ತಾತ್ಪರ್ಯ. ನಾನು ಉಪಾಸನಾ ಮಾತ್ರೇಣ ಕಥಂ ಸರ್ವಾತ್ಮನ ದುಃಖ ನಿವೃತ್ತಿ ಇತ್ಯತಃ. ಉಪಾಸನೆ ಮಾಡಿದ ಮಾತ್ರಕ್ಕೆ ಎಲ್ಲಾ ದುಃಖಗಳು ಪರಿಹಾರ ಆಗ್ತವೆ ಅಂತೀರಲ್ಲ, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ನಮಗೆ ಬರ್ತದೆ.
ಸರ್ವಸ್ಯಾಪಿ ದುಃಖಸ್ಯ ಮೂಲಂ ಮನ ಏವ ಅಶುದ್ಧಂ. ಪುಸ್ತಕವನ್ನು ಮುಂದಿಟ್ಕೊಂಡು, ನಮ್ಮ ಗುರುಗಳು ಹೈವದನ ಪುರಾಣಿಕಾಚಾರ್ಯರ ಪುಸ್ತಕವನ್ನು ಮುಂದಿಟ್ಕೊಂಡು ಈ ಪ್ರವಚನವನ್ನು ಆಲಿಸುವವರು ಈ 315ನೇ ಶ್ಲೋಕದ ಒಂದು ವಿವರಣವನ್ನ 323ನೇ ಪೇಜಿನಲ್ಲಿ ಭಾವಾರ್ಥದ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೆ ವಿಷ್ಣು ತೀರ್ಥರ ದೀರ್ಘವಾದ ವ್ಯಾಖ್ಯಾನ ಇದೆಯಲ್ಲ, ಅದರ ವಿವರಣ ಇಲ್ಲಿ ಬಂದಿಲ್ಲ. ಅದು ಹಿಂದಿನ ಶ್ಲೋಕದಲ್ಲಿ ಸೇರಿ ಹೋಗಿದೆ. ಹೇಗೆ ಬಿಂಬೋಪಾಸನೆಯಿಂದ ದುಃಖ ನಿವೃತ್ತಿ ಆಗೋದು ಹೇಗೆ ಅಂದ್ರೆ, ಸರ್ವಸ್ಯಾಪಿ ದುಃಖಸ್ಯ ಮೂಲಂ ಮನ ಏವ ಅಶುದ್ಧಂ. ಯಾಕೆ ದುಃಖ ಆಗ್ತದೆ? ಇದು ವಿಷ್ಣು ತೀರ್ಥಾಚಾರ್ಯರ ವಾಕ್ಯ. ಎಲ್ಲಾ ದುಃಖ ಆಗಲಿಕ್ಕೂ ಕೂಡ ಮನಸ್ಸಿನ ಅಶುದ್ಧಿಯೇ ಕಾರಣ. ಅಶುದ್ಧಿಶ್ಚ ಮನಸಃ ಉದ್ವೇಗ ಏವ. ಅಶುದ್ಧಿ ಅಂದ್ರೆ ಏನದು? ಮನಸ್ಸು ಉದ್ವಿಗ್ನ ಆಗಿದ್ರೆ, ಮನಸ್ಸಿನಲ್ಲಿ ಯಾವತ್ತೂ ಕೂಡ ಆ ಉದ್ವೇಗದ ಅಲೆಗಳು ಹೇಳ್ತಾ ಇದ್ರೆ, ಅದು ಶಾಂತವಾಗಿ ಇಲ್ಲದೆ ಹೋದ್ರೆ ಅದೇ ದುಃಖಕ್ಕೆ ಕಾರಣ ಆಗ್ತದೆ. ತಯೈವ ಅಶುದ್ಧ ದುಃಖಂ ಭವತಿ ಇತಿ ಮನೋಪಿ ದುಃಖಪ್ರದಂ ಭವತಿ. ಅಂತಹ ಅಶುದ್ಧಿಯಿಂದಲೇ ದುಃಖ ಆಗೋದು. ಈ ಏನು ವಿಷ್ಣು ತೀರ್ಥಾಚಾರ್ಯ ಈ ವಾಕ್ಯಗಳಿವೆ, ಇದರ ವಿವರಣೆ ಹಿಂದೆ 321ನೇ ಪೇಜಿನಲ್ಲಿದೆ. ಅದು 314ನೇ ಶ್ಲೋಕದ ವಿವರಣದಂತೆ ಕಾಣಿಸ್ತದೆ. ಆದ್ದರಿಂದ ಕೇಳುವವರು 315ನೇ ಶ್ಲೋಕವನ್ನು ಕೇಳುವಾಗ ವಿಷ್ಣು ತೀರ್ಥಾಚಾರ್ಯರ ವ್ಯಾಖ್ಯಾನದ ಭಾಗಗಳನ್ನು ಈ ಹಿಂದಿನ ಶ್ಲೋಕದಲ್ಲಿ ನೋಡ್ಬೇಕಷ್ಟೆ. ಅದರಿಂದ ಮನಸ್ಸೇ ದುಃಖಕ್ಕೆ ಕಾರಣ. ಯದಾತು ತನ್ಮನಃ ಭಗವತಿ ನಿವೇಶಿತಂ ತದಾ ಕುತಃ ಅಶುದ್ಧಿರ್ಮನಸಃ. ಅಂಥ ಮನಸ್ಸನ್ನ ಹೋಗಿ ಭಗವಂತನಲ್ಲಿ ನಾವು ನಿಲ್ಲಿಸಿದ್ರೆ ಆ ಮನಸ್ಸಿನ ಅಶುದ್ಧಿ, ಉದ್ವೇಗ ಹೋಗ್ತದೆ. ಯಾವಾಗ ಉದ್ವೇಗ ಹೋಗ್ತದೋ ಆಗ ದುಃಖವೂ ಕೂಡ ಇಲ್ಲದಂತಾಗ್ತದೆ. ಇದನ್ನೇ ಈ ಶ್ಲೋಕದಲ್ಲಿ ಉದ್ವಿಗ್ನ ಮನಸಃ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ಮನಸ್ಸಿನ ಶುದ್ಧಿಯ ದ್ವಾರ ಭಗವದ್ ಉಪಾಸನೆ ಅಂತ ಅನ್ನೋದು ದುಃಖ ನಿವರ್ತಕ ಅಂತ ಹೇಳಿದ್ರಿ. ಅಂದ್ರೆ ಭಗವದ್ ಉಪಾಸನೆ ಮಾಡಿದರೆ ಆ ಮೂಲಕ ಮನಃಶುದ್ಧಿಯಾಗಿ ದುಃಖ ನಿವೃತ್ತಿ ಆಗ್ತದಂತೆ. ಅಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ವಿದ್ಯಾದಿನಾಪಿ ಮನಃಶುದ್ಧಿ ಸಂಭವೇನ. ಜ್ಞಾನವನ್ನು ಗಳಿಸಿದಾಗಲೂ ಕೂಡ, ತತ್ವಜ್ಞಾನವನ್ನು ಗಳಿಸಿದಾಗಲೂ ಕೂಡ ಮನಃಶುದ್ಧ ಆಗೇ ಆಗ್ತದಲ್ಲ. ಆದ್ರಿಂದ ಪಾದಕಮಲಗಳನ್ನು ಉಪಾಸನೆ ಮಾಡಿದಾಗಲೇ ದುಃಖ ಪರಿಹಾರ ಆಗ್ತದೆ ಅಂತ ಹೇಗೆ ಹೇಳ್ತೀರಿ? ಜ್ಞಾನ ಗಳಿಸಿದಾಗಲೂ ಒಂದಿಷ್ಟು ಆಗ್ತದಲ್ಲ ಅಂತ ಈ ಪ್ರಶ್ನೆ ಬಂದ್ರೆ, ಸತ್ಯಂ ವಿದ್ಯಾದಿನಾಪಿ ಮನಃಶುದ್ಧಿ. ವಿದ್ಯೆಯಿಂದಲೂ ಮನಃಶುದ್ಧಿ ಆಗೇ ಆಗ್ತದೆ. ನಾನು ಆ ಸಂಸ್ಕೃತದ ವಾಕ್ಯಗಳನ್ನೇ ಓದ್ತಿದ್ದೇನೆ. ಅದು ಹಿಂದಿನ 321ನೇ ಪುಟದಲ್ಲಿ ಯದ್ಯಪಿ ವೇದಾಧ್ಯಯನಾದಿ ಜ್ಞಾನದಿಂದಲೂ ಮನಸ್ಸಿಗೆ ಸ್ವಲ್ಪ ಶುದ್ಧಿ ಆಗಬಹುದು, ಅಲ್ಲಿ ಕನ್ನಡದಲ್ಲಿದೆ. ನಾನು ಅದನ್ನ ಸಂಸ್ಕೃತದಲ್ಲಿ ಇದ್ದದನ್ನ ಹಾಗೆ ಅನುವಾದಿಸ್ತಾ ಇದ್ದೇನೆ ಅಷ್ಟೇ. ವಿದ್ಯಾ ಗಳಿಸುವುದರಿಂದ, ವ್ರತ ಮಾಡುವುದರಿಂದ, ಜಪ ಮಾಡುವುದರಿಂದ ಮನಃಶುದ್ಧಿ ಆಗ್ತದೆ. ಆದರೆ ಅದರಿಂದ ಎಷ್ಟು ದುಃಖ ಪರಿಹಾರ ಆಗ್ಲಿಕ್ಕೆ ಸಾಧ್ಯ? ಅಷ್ಟು ಪೂರ್ಣವಾಗಿ ಆಗೋದಿಲ್ಲ. ಜ್ಞಾನ ಗಳಿಸಿದರೆ, ಕರ್ಮ ಮಾಡಿದರೆ, ಇನ್ನು ಯಾವ ಕಾರಣದಿಂದಲೂ ಪೂರ್ಣವಾದ ದುಃಖ ನಿವೃತ್ತಿ ಆಗೋದಿಲ್ಲ. ಪೂರ್ಣವಾದ ದುಃಖ ನಿವೃತ್ತಿ ಆಗೋದು ಭಗವಂತನನ್ನು ಕಂಡಾಗಲೇ, ಭಗವಂತನನ್ನು ಧ್ಯಾನಿಸಿದಾಗಲೇ. ಸರ್ವಾತ್ಮ ನಿವೃತ್ತಿಸ್ತು ಅತ್ಯಂತ ಶುದ್ಧೈವ. ಪೂರ್ಣವಾಗಿ ಮನಸ್ಸು ಶುದ್ಧವಾದಾಗಲೇ ಭಗವಂತನ ನಮ್ಮ ದುಃಖವು ಪೂರ್ಣವಾಗಿ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ. ಸಾಚ ಆತ್ಯಂತಿಕಿ ಮನಃಶುದ್ಧಿ ಉಪಾಸನೆಯೇನೈವ. ಉಪಾಸನೆ ಮಾಡಿದಾಗಲೇ ಮಾತ್ರ ಆ ಪೂರ್ಣವಾದ ದುಃಖ ನಿವೃತ್ತಿ ಮನಃಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಪೂರ್ಣವಾಗಿ ಮನಃಶುದ್ಧ ಆದ್ರೆ ದುಃಖವೂ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ವಿದ್ಯಾ ತಪಃ ಪ್ರಾಣ ನಿರೋಧ ಮೈತ್ರಿ ಅಂತ ಹೀಗೆಲ್ಲ ಹೇಳಿದ್ದಾರೆ. ವಿದ್ಯಾ ಅಂದ್ರೇನು? ವೇದಾಧ್ಯಯನ, ನಾವು ಅಧ್ಯಯನ ಮಾಡುವುದು, ಇನ್ನೊಬ್ರಿಗೆ ಹೇಳ್ಕೊಡೋದು. ಪ್ರಾಣ ನಿರೋಧ ಅಂದ್ರೆ ವಾಯು ಜಯ, ಪ್ರಾಣಾಯಾಮ. ಮೈತ್ರಿ ಅಂದ್ರೆ ಪರೋಪಕಾರ, ಇನ್ನೊಬ್ರಿಗೆ ನಾವು ಉಪಕಾರ ಮಾಡುವುದು. ಮತ್ತೆ ಮೈತ್ರಿ ಅಂದ್ರೆ ಭಗವಂತನಲ್ಲಿ ಮೈತ್ರವನ್ನ ಕಾಣುವುದು, ಸ್ನೇಹ ಭಾವವನ್ನು ಇಡೋದು. ಅಭಿಷೇಕ ಅಂದ್ರೆ ಸ್ನಾನ. ಇಲ್ಲಿ ಅಂತರಾತ್ಮ ಅಂದ್ರೆ ಮನಸ್ಸು. ಆ ಅಂತರಾತ್ಮ ಅಂದ್ರೆ ನಮ್ಮ ಮನಸ್ಸು. ಅನಂತೆ ಭಗವತೆ ಹೃದಯ ಸ್ಥಿತೇ ಸತಿ. ಅನಂತ ಶಬ್ದವಾಚ್ಯನಾದ ಭಗವಂತ ನಮ್ಮ ಹೃದಯದಲ್ಲಿದ್ದಾಗ ಹೇಗೆ ಶುದ್ಧಿ ಆಗ್ತದೋ ಅಷ್ಟು ಶುದ್ಧಿ ಬೇರೆ ಯಾವ್ದ್ರಿಂದ ಆಗೋದಿಲ್ಲ ಅಂತ ಹೇಳಿರುವುದು ಈ ಕಾರಣಕ್ಕಾಗಿ. ಇನ್ನು ಸ್ವಲ್ಪ ಹಿಂದೆ ಮುಂದೆ ಬಂದಿರೋದನ್ನ ಹೊಂದಾಣಿಕೆ ಮಾಡಿಕೊಂಡು ಓದಬೇಕು, ಪುಸ್ತಕ ಇಟ್ಕೊಂಡು ನೋಡುವವರು. ಬಿಂಬೋಪಾಸನೆ ಅಂದರೆ ಭಯ ಪರಿಹಾರ ಅಂತ ಹಿಂದೆ 314ನೇ ಶ್ಲೋಕದಲ್ಲಿ ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೂ ಒಂದು ಶ್ಲೋಕವನ್ನು ಕೂಡ ಹೇಳ್ತಾರೆ. ತಾವದ್ಭವಯಂ ದ್ರವಿಣ ದೇಹ ಸುರಣ್ಯಮಿತ್ತಂ
ತಾವತ್ ಸ್ಪೃಹ ಪರಿಭವೋ ವಿಪುಲಶ್ಚ ಲೋಭಃ ತಾವನ್ ಮಮೇತ್ಯಸದವಗ್ರಹ ಆರ್ತಿ ಮೂಲಂ ಯಾವನ್ನತೇಂಘ್ರಿ ಅಭಯಂ ಪ್ರವೃಣೀತ ಲೋಕಃ ಅಂತಿದು 3ನೇ ಸ್ಕಂದದಲ್ಲಿ 10ನೇ ಅಧ್ಯಾಯದ 6ನೇ ಶ್ಲೋಕ. ಚತುರ್ಮುಖ ಬ್ರಹ್ಮ ಭಗವಂತನನ್ನ ಸ್ತೋತ್ರ ಮಾಡಿದ ಒಂದು ಶ್ಲೋಕ ಇದು. ಈ ದುರಭಿಮಾನ, ನಾನು ನನ್ನದು ಅನ್ನುವಂಥ ದುರಭಿಮಾನ ಇರ್ತದಲ್ಲ ಮನುಷ್ಯನಿಗೆ ಎಲ್ಲಾದ್ರ ಬಗ್ಗೆನೂ ಕೂಡ, ಆ ದುರಭಿಮಾನ ಎಲ್ಲಿಯವರೆಗೆ ಇರ್ಲಿಕ್ಕೆ ಸಾಧ್ಯ? ಅಮಂಗಳಕರವಾದ ಅಸಹ್ಯವಾದಂತಹ ಆ ದುರಭಿಮಾನ ಎಲ್ಲಿವರೆಗೆ ಇರ್ಲಿಕ್ಕೆ ಸಾಧ್ಯ ಅಂದ್ರೆ, ಉಪಾಸನೆ ನಾವು ಎಲ್ಲಿವರೆಗೆ ಮಾಡೋದಿಲ್ವೋ ಅಲ್ಲಿವರೆಗೂ. ಉಪಾಸನೆ ಪ್ರಾರಂಭ ಮಾಡಿದ ಕೂಡಲೇ ಆ ದುರಭಿಮಾನ ಅಂತಂದು ಕ್ರಮವಾಗಿ ಕಳೀತಾ ಹೋಗ್ತದೆ. ಆ ಉಪಾಸನೆ ಅಂದ್ರೆ ಎಂಥದ್ದು? ಸರ್ವಭಯವನ್ನೂ ಪರಿಹಾರ ಮಾಡುವಂಥದ್ದು ನಿನ್ನ ಪಾದ. ಸರ್ವಭಯವನ್ನೂ ಪರಿಹಾರ ಮಾಡುವಂಥದ್ದು ನಿನ್ನ ಪಾದವೂ ಹೌದು, ನಿನ್ನ ಪಾದ ಕಮಲದ ಉಪಾಸನೆಯೂ ಕೂಡ ಹೌದು. ಅದನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಈ ಅಮಂಗಳಕರವಾದಂತಹ ಅಭಿಮಾನ ಎಲ್ಲ ಹೊರಟು ಹೋಗ್ತದೆ. ಈ ದುರಭಿಮಾನವೇ ಎಲ್ಲ ದುಃಖಕ್ಕೂ ಕೂಡ ಕಾರಣ. ದುಃಖಗಳು ಯಾವುದದು? ಯಾವುದ್ಯಾವುದರಿಂದ ದುಃಖ ಬರ್ತದೆ? ತುಂಬಾ ಸುಂದರವಾದಂತಹ ಒಂದು ವಿವರಣೆ ಇದೆ. ಇವೆಲ್ಲ ಸಂಗತಿಗಳಿಂದ ದುಃಖ ಬರ್ತದಂತೆ. ದ್ರವಿಣ, ದುಡ್ಡಿನಿಂದ ದುಃಖ ಬರ್ತದೆ. ಯಾವ ದುಡ್ಡಿನಿಂದ ನಾವು ಸುಖ ಗಳಿಸ್ಬೇಕು ಅಂತ ಹೊರಟಿದ್ದೀವಿ ಆ ದುಡ್ಡಿನಿಂದ ನಮಗೆ ದುಃಖವೇ ಬರ್ತದೆ. ದೇಹ, ಈ ಜಗತ್ತಿನಲ್ಲಿ ನಮಗೆ ತುಂಬಾ ಪ್ರಿಯವಾದದ್ದು, ತುಂಬಾ ಅಭಿಮಾನ ಇರುವುದು ದೇಹದ ಮೇಲೆ. ಇನ್ನೇನಾದ್ರೂ ಹೋಗಲಿ, ಕೊನೆಯೊಂದು ದೇಹ ಆದ್ರೂ ಇದೆಯಲ್ಲ ಅಂತ ದೇಹವನ್ನು ನಾವು ಹುಟ್ಟಿದ ಆರಭ್ಯ ಸಾಯುವವರೆಗೂ ಅಷ್ಟು ಪ್ರೀತಿಸ್ತೇವೆ. ಆ ದೇಹವನ್ನ ನಾವೇ ಆ ದೇಹವೇನೋ ಅನ್ನುವಂತೆ ಅದರ ಮೇಲೆ ಅಭಿಮಾನ ಇಟ್ಟಿರ್ತೇವೆ. ಒಂದು ಶ್ಲೋಕ ಭಾಗವತದ್ದು ಹಿಂದೆ ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ. ಪ್ರಾಯ ಮುಚುಕುಂದ ಭಗವಂತನ ಎದುರಿಗೆ ಹೇಳ್ಕೊಳ್ಳುವಂತ ಒಂದು ಮಾತು ಅದು ನಂಗೆ ನೆನಪಿಗೆ ಬರ್ತದೆ. ಮಮೈಷ ಕಾಲೋಜಿತ ನಿಷ್ಫಲೋಗತಃ ರಾಜ್ಯಶ್ರೀಯೋನ್ನದ್ಧ ಮದಸ್ಯ ಭೂಪತೆ ಮರ್ತ್ಯಾತ್ಮ ಬುದ್ಧೇ ಸುತದಾರಕೋಶೇಶು ಆಸಜ್ಜಮಾನಸ್ಯ ದುರಂತ ಚಿಂತೆಯ ಅಂತ. ಈ ಶ್ಲೋಕ ಓದಿದಾಗ ನನಗೆ ಆ ಶ್ಲೋಕ ನೆನಪಿಗೆ ಬರ್ತದೆ. ಅದೇನು ಹೇಳ್ತಿದೆ ಅಂದ್ರೆ, ಭಗವಂತನೇ ನನ್ನ ಕಾಲ, ನನ್ನ ಸಮಯ ಎಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಯಾಕೆಂದ್ರೆ ರಾಜ್ಯಶ್ರೀಯೋನ್ನದ್ಧ ಮದಸ್ಯ, ರಾಜ್ಯ ಸಂಪತ್ತು ನನ್ನ ಕೈಯಲ್ಲಿದೆ, ನಾನು ಭೂಪತಿ ಅಂತ ರಾಜ ಅವನು. ಆ ಕಾರಣದಿಂದಾಗಿ ನನಗೆ ಭೂಪತಿ ಆದಂತಹ ನನಗೆ ಆ ದುರಭಿಮಾನದ ಕಾರಣದಿಂದಾಗಿ, ಅದರ ಮೇಲಿನ ಅಭಿಮಾನದ ಕಾರಣದಿಂದಾಗಿ ನನ್ನ ಸಮಯ ಎಲ್ಲ ವ್ಯರ್ಥ ಆಗಿ ಹೋಯ್ತು. ಅವನು ರಾಜ ಹೌದು. ಇದು ಸ್ವಾರಸ್ಯ ಸಂಗತಿ ಏನಂದ್ರೆ, ರಾಜರಿಗೆ ತಮ್ಮ ರಾಜತ್ವದ ಮೇಲೆ ಅಭಿಮಾನ ಇರ್ತದೆ. ತೀರಾ ಕೆಳಗಿನವನಿಗೆ ತನಗೊಂದೇನೋ ಪದವಿಯನ್ನು ಸಿಕ್ಕಿರ್ತದಲ್ಲ, ಅಂತೂ ಪ್ರತಿಯೊಬ್ಬರಿಗೂ ಅದ್ರ ಮೇಲೆ ಒಂದು ಅಭಿಮಾನ ಇದ್ದೇ ಇರ್ತದೆ. ಅಹಂಕಾರ ಯಾಕಾಗಿ ಬರ್ತದೆ? ದರ್ಪ. ತೀರಾ ಸಣ್ಣ ಸ್ಥಾನದಲ್ಲಿದ್ದವರು ಕೆಲವು ಕಡೆ ದರ್ಪದಿಂದ ಕುಣಿದಾಡ್ತಾ ಇರ್ತಾರೆ. ಯಾಕೆ ಈ ದರ್ಪ ಬರ್ತದೆ ಅಂತ ನನಗೆ ನೋಡಿದ್ರೆ ಬಹಳ ಆಶ್ಚರ್ಯ ಅನಿಸ್ತದೆ. ತೀರಾ ಸಣ್ಣ ಪಂಡಿತರು ದುಃಖ ಪಡ್ತಾರೆ, ಅಹಂಕಾರ ಪಡ್ತಾರೆ. ಬಹಳ ದೊಡ್ಡ ಪಂಡಿತರು ಅಂದ್ರೆ ಶಾಸ್ತ್ರಾಭ್ಯಾಸ ಮಾಡಿದವರು ಅಂತ ಆ ಅರ್ಥದಲ್ಲಿ ಹೇಳಿದೆ. ಜ್ಞಾನಿಗಳು, ವಿವೇಕಿಗಳು ಅಂತ ಆ ಅರ್ಥದಲ್ಲಿ ಹೇಳಿಲ್ಲ ನಾನು. ಅಹಂಕಾರ ಬರ್ಲಿಕ್ಕೆ ಬಹಳ ಶ್ರೀಮಂತರು ಮಾತ್ರ ಅಹಂಕಾರ ಪಡ್ತಾರೆ ಅಂತಿಲ್ಲ. ಕೆಲವು ಕಡೆ ತೀರಾ ಸಣ್ಣವರು ಕೂಡ ತಮ್ಗೇನು ಸಿಕ್ಕಿದೆಯೋ ಅದ್ರ ಮೇಲೆ ದುರಭಿಮಾನದಿಂದ ಅಹಂಕಾರ ಪಡ್ತಾನೆ ಇರ್ತಾರೆ. ಅಹಂಕಾರ ಅಂತ ಅನ್ನೋದು ಬಹಳ ಏನೋ ಬಂದ್ಬಿಟ್ಟಿದೆ ಅನ್ನೋ ಕಾರಣಕ್ಕಾಗಿ ಬರೋದಿಲ್ಲ. ಹಾಗೆ ನೋಡಿದ್ರೆ ಬಹಳ ಜ್ಞಾನ ಇದ್ದವರು ಅಹಂಕಾರ ಪಡೋದಿಲ್ಲ, ಸ್ವಲ್ಪ ಇದ್ದವರೇ ಅಹಂಕಾರ ಪಡ್ತಿರ್ತಾರೆ. ಇದೊಂದು ಆಶ್ಚರ್ಯ ಕಾಣಿಸೋದು ನನಗೆ. ಅವನಿಗೆ ರಾಜನಾಗಿ ಅವನಿಗೆ ಮಾತ್ರ ಅಹಂಕಾರ ಇದ್ದಿದ್ದಲ್ಲ, ನಮಗೇನು ಅಹಂಕಾರ ಕಡಿಮೆ ಇಲ್ಲ. ರಾಜರಲ್ಲದೆ ಹೋದ್ರೂ ನಮ್ಗೆ ಅಹಂಕಾರ ಕಡಿಮೆ ಇಲ್ಲ. ಇನ್ನೊಂದು ಮರ್ತ್ಯಾತ್ಮ ಬುದ್ಧೇಹೆ, ಅಲ್ಲಿ ಆ ಶ್ಲೋಕದಲ್ಲಿ ಬಂದಿರೋದು ಮರ್ತ್ಯಾತ್ಮ ಬುದ್ಧೇಹೆ. ಸತ್ತು ಹೋಗುವ, ಒಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಹುಟ್ಟಿ ಮತ್ತೊಂದು ಯಾವುದೋ ಕಾಲದಲ್ಲಿ ಹುಟ್ಟಿ ಸತ್ತು ಹೋಗುವ ಈ ಶರೀರವನ್ನ ನಾನು ಆತ್ಮಬುದ್ಧಿ, ಇದು ನನ್ನದು ಅಂತ ತಿಳ್ಕೊಂಡೆ, ನಾನು ಅಂತ ತಿಳ್ಕೊಂಡೆ. ಸುತದಾರಕೋಶೇಶು ಆಸಜ್ಜಮಾನಸ್ಯ ದುರಂತ ಚಿಂತೆಯ. ಮಕ್ಕಳು, ಹೆಂಡತಿ ಅಥವಾ ಗಂಡ, ನನ್ನ ಕೋಶ, ನನ್ನ ಖಜಾನೆ, ಇದರಲ್ಲಿ ಆಸಜ್ಜಮಾನಸ್ಯ, ನಾನು ತೊಡಗಿಬಿಟ್ಟೆ, ನನ್ನನ್ನು ತೊಡಗಿಸ್ಕೊಂಡೆ. ಹೇಗೆಂದ್ರೆ ದುರಂತ ಚಿಂತೆಯ, ಮುಗಿಯದ ಚಿಂತೆ, ಎಂದೂ ಕೊನೆಗಾಣ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಭಯಾನಕವಾದ ಕೊನೆಗಾಣದ ಚಿಂತೆಯಿಂದ ನಾನು ಇದರಲ್ಲಿ ತೊಡಗಿಬಿಟ್ಟೆ. ಸತ್ತು ಹೋಗುವ ಈ ಶರೀರವನ್ನು ನಾನು ಅಂತ ತಿಳ್ಕೊಂಡ್ಬಿಟ್ಟೆ. ನನಗದು ಆ ಮಾತನ್ನು ಅನ್ಕೊಂಡಾಗೆಲ್ಲ ಮರ್ತ್ಯಾತ್ಮ ಬುದ್ಧೇ, ಸತ್ತು ಹೋಗುವ ಈ ಶರೀರವನ್ನು ನಾವು ಅಂತ ತಿಳ್ಕೊಂಡ್ವಾ? ನಮಗೆಲ್ಲ ಗೊತ್ತಿದೆ. ಯಾಕಂದ್ರೆ ಶರೀರಕ್ಕಿಂತ ಭಿನ್ನ ಆತ್ಮ ಅಂತ ನಮ್ಗೆ ಗೊತ್ತಿದೆ. ವಿಕಾಸಗಳ ಶಾಸ್ತ್ರ ನಾವು ಓದಿದ್ದೇವೆ. ಆ ಸತ್ತು ಹೋಗುವ ಜಡವಾದ ಶರೀರವನ್ನು
ನಾನೇ ಅಂತ ತಿಳ್ಕೊಂಡಿದ್ದೀವ ವಾಸ್ತವಿಕವಾಗಿ ಅಂತ ಆ ಶ್ಲೋಕ ಓದಿದಾಗೆಲ್ಲ ನನಗನಿಸ್ತು. ಅದು ಕೆಲವರು ನಾಸ್ತಿಕರು ಮೊದಲಾದವರು ದೇಹಕ್ಕಿಂತ ಭಿನ್ನವಾದ ಆತ್ಮನ ಅಸ್ತಿತ್ವವನ್ನೇ ಒಪ್ಪದೇ ಇದ್ದವರು ಹೌದಾ ದೇಹವೇ ಆತ್ಮ ಅಂತ ತಿಳ್ಕೊಂಡಿರ್ತಾರೆ. ಸರಿ, ಉಳಿದವರು ಈ ನಮ್ಮಂಥವ್ರು ಕೆಲವರು ದೇಹಕ್ಕಿಂತ ಭಿನ್ನ ಆತ್ಮ ಅಂತ ಗೊತ್ತಿದೆ. ದೇಹಕ್ಕಿಂತ ಭಿನ್ನ ಆತ್ಮ ಅಂತ ಗೊತ್ತಿದ್ರೂ ಕೂಡ ನಾವು ಗೊತ್ತಿಲ್ಲದೆ ಇದ್ದವ್ರಿಗಿಂತ ಭಿನ್ನವಾಗಿ ಏನು ವರ್ತಿಸ್ತಾ ಇಲ್ಲ. ಇದು ಅದಕ್ಕಾಗಿ ನಿಮ್ಮನ್ನ ಮರ್ತ್ಯಾತ್ಮ ಬುದ್ಧಿಗಳು ಅಂತ ಭಾಗವತ ಹಾಸ್ಯ ಮಾಡಿದೆ. ಹೌದು, ಯಾರೋ ಕೆಲವರು ಆ ಜಡವಾದ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡ್ರು. ಅವರು ಕೂಡ ಗಂಡ ಹೆಂಡತಿ ಮಕ್ಕಳು ಕೋಶ ಖಜಾನೆ ಅದರಲ್ಲಿ ಕೊನೆಗಾಣದ ಚಿಂತೆಯಿಂದ ಅದ್ರ ತೊಡಗಿಬಿಟ್ಟಿದ್ದಾರೆ. ನೀವೇನ್ ಮಾಡಿದ್ದೀರಿ? ದೇಹಕ್ಕಿಂತ ಭಿನ್ನ ಆತ್ಮ ಅಂತ ಪ್ರವಚನ ಮಾಡಿದಿರಿ, ಪ್ರವಚನ ಪಾಠ ಹೇಳಿದಿರಿ, ಕೇಳಿದಿರಿ, ಹೇಳಿದಿರಿ. ಆದ್ರೆ ಅದಕ್ಕಂತ ನೀವೇನ್ ನಡ್ಕೊಂಡಿದ್ದೀರಿ? ದೇಹಕ್ಕಿಂತ ಭಿನ್ನವಾದ ಆತ್ಮನ ಪೋಷಣೆಗಾಗಿ ಏನ್ ನಡೆದಿದ್ದೀರಿ? ಕನ್ನಡಿ ಎದುರಾಗಿ ನಿಂತಾಗೆಲ್ಲ ನಮಗೆ ಆತ್ಮನ ನೆನಪು ಬರ್ತದ, ದೇಹದ ನೆನಪು ಬರ್ತದ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ನಾವು ಮಲಗಿದಾಗ ಒಂದು ನೆನಪು ಪ್ರಸಂಗ ಬಿಟ್ರೆ ಅವಾಗ ದೇಹದ ನೆನಪಿರೋದಿಲ್ಲ. ದೇಹ ಆತ್ಮಕ್ಕೆ ಮನಸ್ಸು ಮತ್ತು ದೇಹ ಇದೆಲ್ಲ ಸುಪ್ತವಾಗಿರೋದ್ರಿಂದ, ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಎಲ್ಲ ಸುಪ್ತವಾಗಿರೋದ್ರಿಂದ, ಮನಸ್ಸು ಸುಪ್ತವಾಗಿರೋದ್ರಿಂದ ಆತ್ಮ ಒಂದೇ ಎಚ್ಚರದಿಂದ ಇರ್ತದೆ. ಆತ್ಮಕ್ಕೆ ನಿದ್ರೆ ಇಲ್ಲ. ಎದ್ದ ಕೂಡಲೇ ನಾನು ಎದ್ದೆ, ನಾನು ಸ್ನಾನ ಮಾಡಬೇಕು ಇಲ್ಲ ನನ್ನನ್ನು ಕುರಿತೇ ಹೇಳೋದಲ್ಲ. ಆತ್ಮಕ್ಕೇನು ಸ್ನಾನ ಮಾಡಿಸೋದಿಲ್ಲ ನಾವು. ಬೆಳಿಗ್ಗೆ ಎದ್ದು ಕೂಡಲೇ ಆತ್ಮಕ್ಕೇನು ಸ್ನಾನ ಮಾಡಿಸ್ತೇವೆ? ಆತ್ಮದ ಸ್ನಾನ ಅಂದ್ರೆ ತತ್ವಜ್ಞಾನವೇ ಸ್ನಾನ. ಅದನ್ನು ಮಹಾಭಾರತ ಹೇಳಿದೆ. ಆತ್ಮ ನದಿ ಸಂಯಮ ಪೂರ್ಣ ತೀರ್ಥ, ಅಲ್ಲಿ ಸ್ನಾನ ಮಾಡು. ತತ್ವಜ್ಞಾನ ನದಿಯಲ್ಲಿ ಸ್ನಾನ ಮಾಡು. ನಾವು ವಾರಿಣ ಶುದ್ಧತೆ ಅಂತರಾತ್ಮ. ಹೊರಗಿನ ದೇಹ ನೀರಿನಿಂದ ಶುದ್ಧ ಆಗುವುದು, ಒಳಗಿನ ಆತ್ಮ ಅದೇನು ನೀರಿನಿಂದ ಶುದ್ಧ ಆಗ್ತದೆ? ಶುದ್ಧ ಆಗೋದಿಲ್ಲ ಅದು ಅಂತ ಭಾರತ ಹೇಳಿದೆ. ಈಗ ನಾವು ಸ್ನಾನ ಮಾಡ್ತೀವಿ, ಹಲ್ಲುಜ್ತೀವಿ, ಹೋಗ್ತೇವೆ, ಉದ್ಯೋಗ ಮಾಡ್ತೀವಿ. ನೀನು ಯಾರು ಅಂತ ಕೇಳಿದ ಕೂಡಲೇ, ಬೆಳಿಗ್ಗೆ ಎದ್ದು ಕೂಡಲೇ ಅಥವಾ ರಾತ್ರಿ ಮಲ್ಕೊಂಡಿದ್ದವನನ್ನು ಕೂಡ ಎಷ್ಟು ನಮ್ಗೆ ದೇಹದ ಮೇಲೆ ಅಟ್ಯಾಚ್ಮೆಂಟ್ ಇರ್ತದಂದ್ರೆ, ಮಲ್ಕೊಂಡಿದ್ದಾಗ ದೇಹ ಇದೆ ಅಂತ ಎಚ್ಚರ ಇಲ್ಲ. ಎಬ್ಬಿಸಿ ಬಡದೆಬ್ಬಿಸಿ ನೀನು ಯಾರು ಅಂತ ಕೇಳಿದ್ರೆ ಕೂಡಲೇ ಹೇಳ್ತೇವೆ ನಾನಿಂಥವನು ಅಂತ. ಯಾರು? ಆತ್ಮನ ಪರಿಚಯ ಹೇಳೋದಿಲ್ಲ. ನನ್ನ ಪದವಿ ಏನು, ನಾನು ಯಾವ ಪಂಡಿತ, ನಾನು ಏನು ಓದಿದ್ದೀನಿ, ಯಾರ ಮಗ, ಯಾರ ಗಂಡ, ಯಾರ ಹೆಂಡತಿ ಅನ್ನೋದನ್ನೇ ಹೇಳ್ತೇವೆ. ಅದು ಮಲ್ಕೊಂಡು ಎಷ್ಟು ದಣಿದು ಮಲ್ಕೊಂಡವನಿಗೂ ಕೂಡ ಮಲಗಿದ ಕಾಲದಲ್ಲಿ ದೇಹದ ಸಂಪರ್ಕ ಮನಸ್ಸಿನ ಸಂಪರ್ಕ ಎಲ್ಲ ತುಂಡರಿಸಿ ಹೋಗಿರ್ತದೆ. ಬಡದು ಎಬ್ಬಿಸಿ ನೀನು ಯಾರು ಅಂತ ಕೇಳಿದ ಕೂಡಲೇ ನಾನು ಯಾರು ಅಂತ ಯಾರಿಗೂ ಡೌಟ್ ಬರೋದಿಲ್ಲ. ಕೂಡಲೇ ನಾನು ಇಂಥವ್ರ ಮಗ, ಇಂಥವ್ರ ಹೆಂಡತಿ. ಅದು ಆ ಅಟ್ಯಾಚ್ಮೆಂಟು ಇಷ್ಟು ಕೂಡಲೇ ನಮ್ಮನ್ನು ಆವರಿಸ್ಕೋತದಲ್ಲ, ನನಗೆ ಬಹಳ ಆಶ್ಚರ್ಯ ಆಗೋದು. ಅದಕ್ಕೆ ಮರ್ತ್ಯಾತ್ಮ ಬುದ್ಧೇ. ಮರ್ತವಾದ ದೇಹವನ್ನೇ ಜಡವಾದ ದೇಹವನ್ನೇ ಆತ್ಮ ಅಂತ ನೀನು ತಿಳಿದಿಲ್ಲದೆ ಇರಬಹುದು. ಅದು ಆ ಥರ ತಿಳಿದೇ ಹೋದ್ರೂ ಕೂಡ ನಿನ್ನ ವರ್ತನೆ ತಿಳಿದವನ ವರ್ತನೆಗಿಂತ ಏನು ಭಿನ್ನವಾಗಿದೆ? ನೀನು ಏನು ಮಾಡಿದ್ದಿ? ಅದಕ್ಕಾಗಿ ನೀನು ಮರ್ತ್ಯಾತ್ಮ ಬುದ್ಧಿ, ಅವನು ಮರ್ತ್ಯಾತ್ಮ ಬುದ್ಧಿ. ಸತ್ತು ಹೋಗುವ ಶರೀರವನ್ನು ಆತ್ಮ ಅಂತ ತಿಳ್ಕೊಂಡಿದ್ದೀರಲ್ಲ, ಅದು ನಿಮ್ಮದು ಅಂತ ತಿಳ್ಕೊಂಡಿದ್ದೀರಲ್ಲ ಅಂತ ಅದು ನಮ್ಗೆ ಹೇಳೋ. ಅದಕ್ಕಾಗಿ ಅದನ್ನು ಹಿಂದೆ ಬೇರೆ ಒಂದೆರಡು ಮೂರು ಸಂದರ್ಭದಲ್ಲಿ ಹೇಳಿದ್ದೇನೆ. ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ. ದೇಹವೇ ನಾನಲ್ಲ, ನಾನು ಒಂದು ಆತ್ಮ. ಆ ನಾನು ಚಿದಾನಂದ ಸ್ವರೂಪನಾದ ಆತ್ಮ. ನಾನು ಭಗವಂತನ ಪಾದಕಮಲದಲ್ಲಿ ಕೂತಿದ್ದೇನೆ ಅಂತ ಅನುಸಂಧಾನ ಮಾಡಿದರೆ, ಅದನ್ನು ಧ್ಯಾನ ಮಾಡಿದರೆ ಅವಾಗ ಮುಕ್ತಿ. ತ್ಯಕ್ವಾ ದೇಹಾಧ್ಯಾತ್ಮ ಭಾವಂ ಜೀವರೂಪೇ ಹೃದಯಸ್ಥಿತೆ ದೃಷ್ಟಾತ್ಮ ಭಾವಂ ತಂಚಾಪಿ ಹರಿಪಾದಾಧ್ಯ ಸಂಸ್ಥಿತಂ ಇದಾ ಪಶ್ಯತ್ಯಾರ ಪರೋಕ್ಷಾತ್. ನಮಗೀಗ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ, ಅದನ್ನ ಹಿಂದೆ ಅನೇಕ ಸರಿ ಹೇಳಿದ್ದೀನಿ. ಅದು ಮನೆ, ನಾನು ಮನೆಯ ಯಜಮಾನ. ಮನೆಗಿಂತ ಹೊರತಾಗಿ ನನಗೊಂದು ಅಸ್ತಿತ್ವ ನಮ್ಗೆ ಕಾಣಿಸ್ತದೆ. ಆ ಥರ ನಮ್ಮ ದೇಹಕ್ಕಿಂತ ಹೊರತಾಗಿದ್ದ ಅಸ್ತಿತ್ವ, ಪ್ರತ್ಯೇಕವಾದ ಅಸ್ತಿತ್ವ ನಮಗೆ ಕಾಣಿಸ್ತಾ ಇಲ್ಲ. ಆದ್ದರಿಂದ ನಮ್ಮನ್ನು ಮರ್ತ್ಯಾತ್ಮ ಬುದ್ಧಿಗಳು ಬಾಯಿಂದ ಹೇಳ್ತೀವಿ ಅಷ್ಟೇ. ಆದರೆ ಅದು ಆ ಥರ ನಮ್ಗೇನು ಪ್ರತ್ಯೇಕವಾಗಿ ಏನು ಕಾಣಿಸಿದೆ, ಪೃಥಕ್ಕಾಗಿ ಏನು ಕಾಣಿಸಿದೆ? ಕಾಣಿಸಿಲ್ಲಲ್ಲ. ಅದು ಸಮಸ್ಯೆ. ಅದಕ್ಕಾಗಿ ಈ ಒಂದು ಇದ್ರ ಬಗ್ಗೆ ನಮಗೆ ದ್ರವಿಣದ ಬಗ್ಗೆ, ದೇಹದ ಬಗ್ಗೆ, ಸುಹೃತ್ ಬಗ್ಗೆ ನಮಗಿರುವಂತಹ ಅಟ್ಯಾಚ್ಮೆಂಟಿಂದಾಗಿ ಭಯ ಬಂದಿದೆ. ನೋಡಿ, ಇಲ್ಲಿ ದೇಹ ಬಂದು ನಮಗೆ ದುಃಖ ಆಗಿರೋದು ಯಾವುದರಿಂದ ಕೇಳಿದ್ರೆ, ನಾನು ಅನೇಕ ಬಾರಿ ಇದನ್ನು ಹೇಳಿದ್ದೆ. ನೀವು ತುಂಬಾ ದುಃಖ ಆಗಿರೋದು ಯಾರಿಂದ ಈ ಜಗತ್ತಿನಲ್ಲಿ? ಇದನ್ನು ಬೇರೆ ಯಾರಿಗೂ ನಾವು ಉತ್ತರ ಹೇಳೋದು ಬೇಡ. ನಾವು ನಮ್ಮ ಯಾರೋ ಶತ್ರುಗಳು, ಪಕ್ಕದ ಮನೆಯವರು, ಇನ್ಯಾರೋ ಬೇರೆ ಜಾತಿಯವರು ಅಂತ ಯಾರ್ಯಾರ್ದೋ ಹೆಸರು ಹೇಳ್ತೀವಿ. ಸ್ವಲ್ಪ ಇನ್ನೂ ವಿಚಾರ ಮಾಡಿ ನೋಡು, ನಿನಗೆ ತುಂಬಾ ದುಃಖ ಆಗಿರೋದು ಯಾರಿಂದ ಅಂತ ಯಾರನ್ನಾರು ಕೇಳಿದ್ರೆ, ಕೆಲವು ಸಾರಿ ನಮ್ಮ ಹೆಂಡತಿ ನೆನಪು ಬರ್ತದೆ, ಕೆಲವು ಸಾರಿ ನಮ್ಮ ಗಂಡನ ನೆನಪು ಬರ್ತದೆ, ಅಥವಾ ನಮ್ಮ ಮಕ್ಕಳ ನೆನಪು ಬರ್ತದೆ, ಅಥವಾ ಬಂಧು ಮಿತ್ರರು ತೀರಾ ಆಪ್ತರಾದವ್ರು ನೆನಪು ಬರ್ತದೆ. ಬೇರೆ ಯಾರೋ ನಮ್ಗೆ ಕೊಡುವ ದುಃಖಕ್ಕಿಂತ
ನಮ್ಮವರು ನಮ್ಗೆ ಕೊಡೋ ದುಃಖ ಹೆಚ್ಚಿಂದು. ದೇಹ ಸುಹೃನ್ ನಿಮಿತ್ತಂ, ಇದ್ರ ನಿಮಿತ್ತವಾಗಿ ನಾವು ಭಯ ಬರೋದು ವಾಸ್ತವಿಕವಾಗಿ ಇದು. ಆದ್ರೆ ಇದನ್ನ ಹೇಳಲಿಕ್ಕೆ ಹೋಗಲ್ಲ. ನೀವು ಬಂಧು ಬಾಂಧವರೆಲ್ಲ ದುಃಖ ಕೊಡ್ಲಿಕ್ಕಾಗಿದ್ದೀರಿ ಅಂತ ಅವ್ರನ್ನ ಯಾವತ್ತೂ ನಾವು ಬೈಯೋದಿಲ್ಲ. ಬೈದ್ಬಿಟ್ಟು ಅವ್ರು ಓಡಿ ಹೋಗ್ತಾರೆ. ನಾವು ಯಾರೋ ಪಕ್ಕದಲ್ಲಿದ್ದು ಪಕ್ಕದ ಮನೆಯವರು, ಆ ಜಾತಿಯವರು ಈ ಜಾತಿಯವರು, ಅವರೆಲ್ಲ ದುಃಖ ಕಾರಣ ಅಂತ ಅವ್ರನ್ನ ಬೈತೀವಿ. ಕೆಲವು ಸರಿ ಇವರನ್ನು ಬೈತೀವಿ, ಅದು ವಿಷಯ ಬೇರೆ. ಅದಿರ್ಲಿ, ಮುಖ್ಯವಾಗಿ ದೇಹಕ್ಕೆ ಕಾರಣ, ದುಃಖಕ್ಕೆ ಕಾರಣ ಯಾರು? ದೇಹನೇ. ದೇಹದ ಪರಿಗಣನೆ ಇಲ್ಲಿ ಇನ್ನು ಯಾರನ್ನ ಬೈಯೋರಿದ್ದೀರಿ ನೀವು? ನಿಮ್ಮ ದೇಹ ನಿಮ್ಮ ಮನಸ್ಸೇ ದುಃಖಕ್ಕೆ ಕಾರಣ, ಉಳಿದವರೆಲ್ಲ ಆ ಕಡೆ ಇರಲಿ. ಮತ್ತೆ ಭಾಗವತದಲ್ಲಿ ಇನ್ನೊಂದು ಕೆಲವು ಶ್ಲೋಕ ಬಂದಿದೆ, ಭಾಗವತ ಸಾರೋದ್ಧಾರ ಅದನ್ನು ಹೇಳಿದೆ. ದೇಹ ಆ ಕಡೆ ಇರಲಿ, ದೇಹ ಹೊರಗಿಂದು, ನೀನೇ ನಿನ್ನ ದುಃಖಕ್ಕೆ ಕಾರಣ. ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ಸುಖ ದುಃಖಕ್ಕೆ ಅದೇ ಕಾರಣ ಅಂತ ಭಗವದ್ಗೀತಾ ಹೇಳಿದೆ. ಕಿಮಾತ್ಮನಾಥೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುಭಿ ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಯ ಗೇಹಾದಿಭಿ ಕಿಂ ಯದಿಹಾಯುಷೋ ವ್ಯಯ. ಭಾಗವತದ ಶ್ಲೋಕ ಸಾರೋದ್ಧಾರದಲ್ಲೇ ಬಂದಿದೆ. ಕಿಂ ಆತ್ಮನಾಥೇನ, ನಿನ್ನಿಂದ ನಿನಗೇನಾಗಬೇಕಾಗಿದೆ? ಪ್ರಾಯ ಈ ಜಗತ್ತಿನಲ್ಲಿ ನಿನಗಿರುವ ಅಟ್ಯಾಚ್ಮೆಂಟ್ ಉಳಿದೆಲ್ಲದಕ್ಕಿಂತ ಅಟ್ಯಾಚ್ಮೆಂಟ್ ಹೆಚ್ಚು ನಿನ್ನ ಮೇಲೆ, ನಿನ್ನ ದೇಹದ ಮೇಲೆ. ಆ ದೇಹದಿಂದಾಗಲಿ ಅಥವಾ ನಿನ್ನಿಂದ ನಿನಗಾಗಲಿ ಏನಾಗಬೇಕಾಗಿದೆ ನಿನಗೆ? ಯಾಕೆಂದ್ರೆ ಅದು ನೀನು ನಿನಗೇನಾದ್ರು ಸುಖ ಕೊಟ್ಕೊಳ್ಳಬಲ್ಲೆಯಾ? ನಿನ್ನಿಂದ ನಿನಗೇನಾದ್ರು ಸುಖ ಆಗ್ತದ? ಆಗಿದೆಯಾ? ಬೇರೆ ಯಾರೂ ಬೇಕಾಗಿಲ್ಲ, ನಾನೊಬ್ಬ ಸುಖವಾಗಿರಬಲ್ಲೆ, ನನ್ನಿಂದಲೇ ನಾನು ಸುಖವಾಗಿರಬಲ್ಲೆ, ನನ್ನನ್ನೇ ಅವಲಂಬಿಸಿ ನಾನು ಸುಖವಾಗಿರಬಲ್ಲೆ ಅಂತ ಹೇಳುವ ಸಾಧ್ಯತೆ ಇದೆಯಾ? ನನ್ನ ದೇಹವನ್ನು ಅವಲಂಬಿಸಿ ನಾನು ಸುಖವಾಗಿರಬಲ್ಲೆ ಅಂತ ಹೇಳುವ ಸಾಧ್ಯತೆ ಇದೆಯಾ? ಅದಕ್ಕೆ ಕಿಂ ಆತ್ಮನಾಥೇನ ಜಹಾತಿ ಯೋ ಮುಧಂ, ಸುಖವನ್ನೇ ಕಾಣದ ನಿನ್ನಿಂದ ನಿನಗೇನಾಗಬೇಕಾಗಿದೆ? ನಿನ್ನನ್ನೇ ನೆಚ್ಚಿಕೊಂಡು ಬದುಕಿದ್ದಾದ್ರೂ ಏನು ಉಪಯೋಗ? ಕಿಂ ರಿಕ್ತಹಾರೈಹಿ ಸ್ವಜನಾಕ್ಯ ಬಂಧುಭಿ, ನಮ್ಮವರು ಬಂಧುಗಳು ಮಿತ್ರರು ಅಂತ ಹೇಳ್ತಿರಲ್ಲ, ಅವರೆಲ್ಲ ನಿಮ್ಮ ಕಡೆಯಿಂದ ಪಾಲು ಕಸ್ಕೊಳ್ಳಿಕ್ಕೆ ಬರುವವರು, ಅವರಿಂದ ನಿಮ್ಗೆ ಏನಾಗಬೇಕಾಗಿದೆ? ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಯ, ಹೆಂಡತಿಯಿಂದ ನಿನಗೇನಾಗಬೇಕು, ಗಂಡನಿಂದ ನಿನಗೇನಾಗಬೇಕು? ಯಾಕೆಂದ್ರೆ ಅವ್ರು ನಿಮ್ಮನ್ನು ಸಂಸಾರದಲ್ಲಿ ತೊಡಗಿಸ್ತಾರಷ್ಟೇ. ನೀವು ನಾನು ಮುಕ್ತಿಯನ್ನು ಬಯಸಿ ನಿಮ್ಮನ್ನು ಮದುವೆ ಆಗಿದ್ದೀನಿ ಅಂತ ಹುಡುಗಿ ಹೇಳ್ತಾಳೆ. ನಾನು ಮುಕ್ತಿಯನ್ನು ಬಯಸಿ ನಿನ್ನನ್ನು ಮದುವೆ ಆಗ್ತಿದ್ದೀನಿ ಅಂತ ಯಾವ್ದಾದ್ರು ಗಂಡು ಹೆಂಡತಿಗೆ ಯಾವತ್ತಾದ್ರೂ ಹೇಳಿದ್ದಾನ? ಅದು ಇಲ್ಲ. ದೊಡ್ಡವರು ಇದ್ದಿರಬಹುದು, ಜ್ಞಾನಿಗಳು, ಋಷಿಗಳು ಮೊದಲಾದವರು. ನಾವಿರೋ ಹಂತದಲ್ಲಿ ಮುಕ್ತಿಯನ್ನು ಬಯಸಿ, ಸಂಸಾರದ ಬಿಡುಗಡೆಯನ್ನು ಬಯಸಿ, ಧರ್ಮವನ್ನು ಬಯಸಿ ಯಾರನ್ನು ಕಟ್ಕೊಂಡಿದ್ದಾರೆ? ಸಂಸಾರವನ್ನ ಮುಂದಕ್ಕೆ ಬೆಳೆಸ್ಲಿಕ್ಕಾಗಿಯೇ ಗಂಡಿಗೆ ಹೆಣ್ಣು, ಹೆಂಡಿಗೆ ಗಂಡು. ದೇಹಾದಿಭಿಕ್ಕಿಂ ಇರಿಹಾಯುಷೋ ವ್ಯಯ, ದೇಹ ಗೇಹ ಇದರಿಂದೆಲ್ಲ ಏನಾಗಬೇಕಾಗಿದೆ? ಮನೆ ಮಠ ನನ್ನ ದೇಹ ಇದರಿಂದ ಏನಾಗಬೇಕಾಗಿದೆ? ಯಾಕೆಂದ್ರೆ ಇವೆಲ್ಲ ಏನ್ ಮಾಡ್ತವೆ? ಇರಿಹ ಆಯುಷೋ ವ್ಯಯ, ನಿಮ್ಮ ಸಮಯ ಹಾಳು ಮಾಡ್ಲಿಕ್ಕಾಗಿರೋರು ಇವರೆಲ್ಲ. ಟೈಮ್ ಹಾಳು ಮಾಡ್ತಾರೆ, ನಿಮ್ಮ ಆಯುಷ್ಯ ಹಾಳು ಮಾಡ್ತಾರೆ, ನಿಮ್ಮ ಯೌವನ ಹಾಳು ಮಾಡ್ತಾರೆ, ನಿಮ್ಮ ರೂಪ ಹಾಳು ಮಾಡ್ತಾರೆ, ಸುತ್ತಮುತ್ತಿದ್ದವರೆಲ್ಲರೂ ಕೂಡ. ಹಾಗಾದ್ರೆ ನೀನು ನಂಬಬೇಕು ಯಾರು ನೀನು ಅಂದ್ರೆ? ನಿನ್ನನ್ನೇ ನೀನು ನಂಬುವಂತಿಲ್ಲ, ನಿನ್ನ ದೇಹವನ್ನೇ ನಂಬುವಂತಿಲ್ಲ. ಇನ್ನು ನಂಬಬೇಕಾದದ್ದು ಅಂದ್ರೆ ಭಗವಂತನ ಒಬ್ಬನ್ನೇ. ಅದಕ್ಕಾಗಿ ಅದು ಇನ್ನೊಂದು ಕಡೆ ಬಂದಿರೋ ಶ್ಲೋಕ. ಹಾಗಾಗಿ ದುಡ್ಡು, ದೇಹ, ಸ್ನೇಹಿತರು ಇವರ ನಿಮಿತ್ತವಾಗಿ ಒಂದು ಶೋಕ, ದುಃಖ, ಸ್ಪೃಹ, ಆಸೆ, ಪರಿಭವ ಅಂದ್ರೆ ಸೋಲಿಗೆ ಯಾರು ಕಾರಣ? ನಮ್ಮ ಸೋಲಿಗೆ ನಾವೇ ಕಾರಣ. ವಿಪುಲಸ್ಥ ಲೋಭ, ತೀರದ ದುರಾಸೆ, ತಾವನ್ ಮಮೇತಿ ಅಸದವಗ್ರಹ ಆರ್ತಿ ಮೂಲಂ. ಅಸದವಗ್ರಹ, ಅಸತ್ತಾದ ಅಮಂಗಳಕರವಾದ ಈ ವಸ್ತುಗಳ ಬಗ್ಗೆ, ಜಡ ಚೇತನಾತ್ಮಕವಾದ ವಸ್ತುಗಳ ಬಗ್ಗೆ ನಮಗೊಂದು ಅವಗ್ರಹ, ಇದು ನನ್ನದು ಅನ್ನುವಂಥ ಅಟ್ಯಾಚ್ಮೆಂಟ್, ಇದೇ ಆರ್ತಿ, ದುಃಖಕ್ಕೆ ಮೂಲ. ಅಲ್ಲಿವರೆಗೆ ಇವೆಲ್ಲ ಇರ್ತಾವಂತ. ಎಲ್ಲಿಯವರೆಗೆ ಅಂದ್ರೆ ಯಾವನ್ನತೆ ಅಂಗ್ರಿಂ ಅಭಯಂ ಪ್ರವೃಣೀತ ಲೋಕಃ. ಲೋಕ ಅಂದ್ರೆ ಈ ಜಗತ್ತು ಅಷ್ಟೇ ಇದೆ. ಲೋಕ ಅಂದ್ರೆ ಜ್ಞಾನಿಯಾದ ವ್ಯಕ್ತಿ ಅಂತ ಕೂಡ ಅರ್ಥ ಇದೆ. ಸ್ವಲ್ಪ ಏನಾದರೂ ತಿಳುವಳಿಕೆ ಬಂದ್ರೂ ಇದರಿಂದ ಏನು ಉಪಯೋಗ ಇಲ್ಲ. ಭಗವಂತನ ಪಾದಕಮಲವನ್ನು ಆಶ್ರಯಿಸಬೇಕು. ಅದೇ ಅಭಯ. ನಮಗೇನಾದ್ರೂ ಅಭಯ ಕೊಡುವುದಿದ್ರೆ ಅದೇ ಅಂತ ಆ ಭಗವಂತನ ಪಾದಕಮಲವನ್ನು ಆಶ್ರಯಿಸ್ತಾನೆ. ಅದನ್ನ ಸಾಧಕ ಮಾಡಬೇಕು. ನಮೋ ಭಗವತೆ ನೃಸಿಂಹಾಯ ತೀರಸ್ಥೀರಸೆ ಆವಿರಾವಿರ್ಭವ ವಜ್ರಣಂಶ ಕರ್ಮಾಶಯಾನ್ ರಂಧಯ ತಮೋ ಗ್ರಸ ಸ್ವಾಹ ಅಭಯ ಮಾತ್ಮನೆ ಭೂಯಿಷ್ಠಾತ್ ಓಂ ಕ್ಷೋಂ ಅಂತ ನರಸಿಂಹ ಮಂತ್ರ ಭಾಗವತದ 5ನೇ ಸ್ಕಂದದಲ್ಲಿ ಬರೋದು. ಅಭಯ ಮಾತ್ಮನೆ ಭೂಯಿಷ್ಠಾತ್, ನಿನ್ನಿಂದ ನನಗೆ ಅಭಯವಾಗಲಿ ಅಥವಾ ನೀನೇ ನನಗೆ ಅಭಯ ಆಗು ಅಂತ ಅವನನ್ನು ಕೇಳುವುದು. ಅದಕ್ಕಾಗಿ ಹೀಗೆ ಅಭಯ ನಾಮಕನಾದ, ಭಯಕೃತ್ ಭಯನಾಶಕನಾದ ಭಗವಂತನ ಪಾದಕಮಲವನ್ನು ಆಶ್ರಯಿಸುವ ತನಕವೂ ಇಲ್ಲಿ ಹೀಗೇನೆ. ಇದು ಪರಿಹಾರ ಕಾಣುವಂಥದ್ದೇ ಅಲ್ಲ.
ಇವತ್ತೊಂದು ದುಃಖ, ನಾಳೆ ಮತ್ತೊಂದು ದುಃಖ. ಇಲ್ಲಿ ಸುಖ ಇಲ್ಲ ಅಂತಲ್ಲ, ಸುಖ ಇದೆ. ಆದ್ರೂ ಆ ಸುಖವು ಪೂರ್ಣವಾಗಿ ನೆಚ್ಚಿಕೊಳ್ಳುವಂಥ ಸುಖ ಅಲ್ಲ. ಜಡವಾಗಲಿ ಚೇತನವಾಗಲಿ ಯಾವುದು ಕೂಡ ಪೂರ್ಣವಾಗಿ ನೆಚ್ಚಿಕೊಳ್ಳುವಂಥದ್ದಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದರ ಜೊತೆಗೆ 316ನೇ ಶ್ಲೋಕ ಇಲ್ಲಿಗೆ ಸಮಾಪ್ತವಾಗಿದೆ. ಈ ಭಾಗನೂ ಕೂಡ ಸಮಾಪ್ತವಾಗಿದೆ.